ರಕ್ಷಾಬಂಧನ. ರಕ್ಷಣೆ ಎಲ್ಲಿದೆ ರಕ್ಷಣೆ? ಒಂದು ಹೆಣ್ಣು ಯಾವಾಗ ಸ್ವತಂತ್ರವಾಗಿ ಓಡಾಡ್ತಾಳೆ, ಯಾವುದೇ ಭಯ ಇಲ್ಲದೆ. ಅವಳಿಗೆ ಕೆಲಸ ಮಾಡೋ ಹತ್ರನೂ ರಕ್ಷಣೆ ಇಲ್ಲ ಅಂದರೆ, ಪ್ರಾಣಕ್ಕೆ ರಕ್ಷಣೆ ಕೊಡೋ ಡಾಕ್ಟರ್ಗೆ ರಕ್ಷಣೆ ಇಲ್ಲ ಅಂದರೆ, ಒಂದು ಬಸ್ಸಲ್ಲಿ ಹೋದ್ರೂ ನಾಟ್ ಸೇಫ್, ಒಂದು ಟ್ರೈನಲ್ಲಿ ಹೋದ್ರೂ, ಬೈ ವಾಕ್ ಹೋದ್ರೂ ನಾಟ್ ಸೇಫ್. ಹೇಗಿದ್ರೂ ಕಷ್ಟ, ಯಾವ ಥರ ಬಟ್ಟೆ ಹಾಕಿದ್ರೂ ಕಷ್ಟ. ಚೂಡಿದಾರ್ ಹಾಕಿದ್ರು ಅಷ್ಟೇ, ಸ್ಕರ್ಟ್ ಹಾಕಿದ್ರು ಅಷ್ಟೇ. ಅವಳು ಆ ಥರ ಬಟ್ಟೆ ಹಾಕಿದ್ದಕ್ಕೆ ಹಾಗಾಯಿತು, ಅವಳು ಈ ಥರ ಹಿಂಗೋಗಿದ್ದಕ್ಕೆ ಹೀಗಾಯಿತು ಅಂತಾರೆ ಹೊರತು ಮತ್ತೆ ಮತ್ತೆ ಹೆಣ್ಣಿಗೆ ಒಂದು ಬ್ಲೇಮ್ ಅನ್ನೋದು ಬರುತ್ತೆ. ಆದರೆ ಹೇಗಿರಬೇಕು, ಹಾಕೋ ಬಟ್ಟೆಯಲ್ಲಿ ಅಲ್ಲ, ನೋಡೋ ನೋಟದಲ್ಲಿ ಇರುತ್ತೆ. ಡೋಂಟ್ ಟೆಲ್ ಯುವರ್ ಡಾಟರ್ ನಾಟ್ ಟು ಗೋ ಔಟ್. Tell your son first, behave properly. This is not for everyone. Someone who are behave like cruel. ಇದು ಎಲ್ಲರಿಗೂ ಅಲ್ಲ, ಯಾರು ಕ್ರೂರವಾಗಿ ವರ್ತಿಸ್ತಾರೋ ಅವ್ರಿಗೆ ಮಾತ್ರ. ಬೇರೆ ದೇಶದಲ್ಲಾದರೆ ಈ ಥರ ಮಾಡಿದ್ರೆ ಇದಕ್ಕೆ ಭಯಂಕರವಾದ ಶಿಕ್ಷೆ ಇದೆ. ಬಟ್ ನಮ್ಮ ದೇಶದಲ್ಲಿ ಸೈಲೆನ್ಸ್, ವಾಟ್ಸಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಸ್ಟ್ರೈಕ್ಸ್, ಕೋರ್ಟಲ್ಲಿ ಹೋದರೆ ಕೇಸ್ ಕ್ಲೋಸ್ ಅಷ್ಟೇ. ಇದನ್ನೆಲ್ಲ ಪಕ್ಕಕ್ಕಿಟ್ಟರೆ ನಮ್ಮ ಸುತ್ತಮುತ್ತ ಕೆಲವರು ಹೆಣ್ಣಿಗೆ ಗೌರವ ಕೊಡೋರು, ಹಾಗೆ ರಕ್ಷಣೆ ಕೊಡೋರು ಇದ್ದಾರೆ. ಆ್ಯಂಡ್ ನಮ್ಮ ಗಡಿ ಕಾಯೋ ಸೈನಿಕರಿದ್ದಾರೆ. ಇವರನ್ನೆಲ್ಲ ನೆಲೆಸ್ಕೊಳ್ತಾ ಧೈರ್ಯವಾಗಿ ಹೇಳೋಣ, ಹ್ಯಾಪಿ ರಕ್ಷಾಬಂಧನ ಅಂತ. ಅಂಥವರಿಗೆ ಈ ಸಾಲು, ಕನಸುಗಳು ನೂರಿರಲಿ, ಸಂರಕ್ಷಣೆ ಹೊಣೆ ನನಗಿರಲಿ ಎನ್ನುವ ಎಲ್ಲರಿಗೂ ಈ ಸಂಭ್ರಮದ ಹಬ್ಬ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.